ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ತೋಟದ ಹತ್ರ ಬಂದಿದ್ದೆ. ನಮ್ಮ ನಾಯಿ ಮರಿ ಹಾಕಿತ್ತು ಅಂಥೇಳಿ ನೋಡ್ತಾ ಇದ್ದೆ. ಹಾಗೆ ಮೇಕೆ ಎಲ್ಲ ನೋಡಿಕೊಂಡು ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಮನೆಯವರು ಗೆಡ್ಡೆಕೋಸು ಊತಿದ್ರು. ಸೊ ಅದನ್ನು ನೋಡ್ತಾ ಇದ್ದೆ. ನಾನು ಲಾಸ್ಟ್ ಟೈಮ್ ಹೋದಾಗ ಇನ್ನೂ ಚಿಕ್ಕದಾಗಿತ್ತು, ಇವಾಗ ಆಲ್ಮೋಸ್ಟ್ ಬೆಳೆದಿದೆ. ಹಾಗೆ ನೋಡಿಕೊಂಡು ಒಂದು ಸ್ನ್ಯಾಪ್ ಹಾಕೋಣ ಅಂತ ಹೇಳಿ ಸ್ನ್ಯಾಪ್ ಹಾಕಿ, ಹಾಗೆ ನಮ್ಮ ಆಂಟಿ ಮನೆಯಲ್ಲಿ ಇಂಟೀರಿಯರ್ ಕೆಲಸ ಮಾಡ್ತಾಯಿದ್ರು. ಸೊ ಇಂಟೀರಿಯರ್ ಕೆಲಸ ಎಲ್ಲ ಹೇಗಿದೆ, ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂಥೇಳಿ ನೋಡೋಣ ಅಂಥೇಳಿ ಹೋಗಿದ್ವಿ. ಆಂಟಿ ಅಂತಂದರೆ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಮ್ಮನ ಮನೆ. ಸೊ ಹಾಗೆ ಮನೆಗೆ ಬಂದು ಪನ್ನೀರ್ ಬಿರಿಯಾನಿ ಮಾಡಿದ್ವಿ ಡಿನ್ನರ್ಗೆ. ಹಾಗೆ ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಕೂತ್ಕೊಂಡು ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಸೊ ಹಬ್ಬದ ಪ್ರಿಪ್ರೇಷನ್ ಹಿಂಗೆ 1 ಗಂಟೆ ರಾತ್ರಿ ತನಕ ನಡೆಯಿತು. ಹಾಗೆ ಎಲ್ಲರೂ ಕೆಲಸ ಮುಗಿಸ್ಕೊಳ್ತಾ ಇದ್ವಿ. ಆಚೆ ಕಸ ಎಲ್ಲ ಹೊಡೆದು ತೊಳೆದು ರಂಗೋಲಿ ಎಲ್ಲ ಹಾಕ್ಬೇಕಲ್ವ ಹಬ್ಬ ಅಂಥೇಳಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ. ಅಂತಲ್ಲ, ಯೂಶ್ವಲಿ ಯಾವಾಗಲೂ ಈ ಥರ ಮನೆ ಮುಂದೆ ಎಲ್ಲ ತೊಳಿತೀರಿ. ಬಟ್ ಹಬ್ಬ ಅಂದರೆ ಒಂದು ಸ್ವಲ್ಪ ಸ್ಪೆಷಲಾಗಿ ಫೀಲ್ ಇರುತ್ತೆ ನಮಗೆ, ರಂಗೋಲಿ ಮತ್ತು ಕಲರ್ ಹಾಕೋದು ಅಂತೆಲ್ಲ ಹೇಳಿ. ಸೊ ನಮ್ಮ ಮನೆ ಬಾಗಿಲು ತುಂಬ ದೊಡ್ಡದಾಗಿದೆ, ತೊಳೆಯೋಷ್ಟರಲ್ಲಿ ಸಾಕಾಗುತ್ತೆ. ಹಾಗೆ ಅಮೂಲೂ ಅವ್ರ ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ಲು, ನಾನು ನಮ್ಮ ಮನೆ ಮುಂದೆ ಹಾಕ್ತಾಯಿದ್ದೆ. ಸೊ ಹಾಗೆ ನಾನು ಫೈನಲ್ ಪಿಕ್ಚರ್ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಂಗೋಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ರಂಗೋಲಿ ಹಾಕಿ ಮಲ್ಗೋಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಸೊ ಹಾಗೆ ಬೆಳಗ್ಗೆ ಎದ್ದು ತೋಟಕ್ಕೆ ಬಂದಿದ್ವಿ. ತೋಟಕ್ಕೆ ಏನಕ್ಕಪ್ಪ ಬಂದ್ವಿ ಅಂತಂದರೆ ಕೆಲಸ ಏನಾದರೂ ಮಾಡಬೇಕಾ ಇಲ್ಲ ಏನಾರ ಮತ್ತೆ ನಮ್ಮ ಮಾವನೇ ಮಾಡ್ಕೊಳ್ತಾರ ಏನೂ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ತೋಟದ ಹತ್ರ ಬಂದೆ. ಏನು ಮಾಡೋದು ಅಂತ ಕೇಳಿದೆ. ಇಲ್ಲ ನಾವು ಇಲ್ಲಿ ಮಾಡ್ಕೊಳ್ತೀವಿ, ನಿನ್ನ ಮನೆ ಕೆಲಸ ಮಾಡ್ಕೊ ಅಂತಂದು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮತ್ತೆ ಮನೆಗೆ ಹೋಗೋಣ ಅಂತೇಳಿ ಸ್ವಲ್ಪ ಅವರೆಕಾಯಿ ಕಿತ್ಕೊಂಡು ಸೊ ಅವರೆಕಾಯಿ ಮುಗಿಸಿ ತೊಗೊಂಡು ಬಂದ್ವಿ. ಹಾಗೆ ತೋಟದ ಹತ್ರ ಮನೆಗೆ ಬಂದಾಗ ಕಡಲೆಕಾಯಿ ಮಾರ್ತಾಯಿದ್ರು. ಹಾಗೆ 4 ಸೇರಿಗೆ 100 ರೂಪಾಯಿ ಅಂತ ಹೇಳಿದ್ರು. ಸೊ ಹಬ್ಬ ಆಗಿದ್ದರಿಂದ ಇದು ಕಡಲೆಕಾಯಿ ಮ್ಯಾಂಡೇಟ್ರಿ ಆಗಿತ್ತು ನಮಗೆ. ಹಾಗೆ ತೊಗೊಂಡು ಬಂದೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಟೊಮೆಟೊ ಬಾತ್ ಮಾಡಿ ಸಂಜೆ ಹೇಗಿದ್ರೂ ಹಬ್ಬದ ಊಟ ಮಾಡಲೇಬೇಕು. ಸೊ ಹಬ್ಬದ ಊಟ ಮಾಡ್ಕೊಂಡೋಣ ಅಂಥೇಳಿ ನೋಡೋಣ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡೋದಿದೆ. ತೋರಿಸ್ತೀನಿ ಏನೇನೆಲ್ಲ ಮಾಡ್ತೀನಿ ಇವತ್ತು ನನ್ನ ಬ್ಲಾಗಲ್ಲಿ ಅಂಥೇಳಿ. ಹಾಗೆ ನಮ್ಮ ಕಸಿನ್ನು ಎಳ್ಳು ಬೆಲ್ಲ ಕೊಡೋದಕ್ಕೆ ಮನೆಗೆ ಬಂದಿದ್ಲು. ಹಾಗೆ ಅವಳದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ನನ್ನ ತಮ್ಮಂದರು ಸಹ ಮನೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದರು. ಹಾಗೆ ಅವ್ರದ್ದೊಂದು ವೀಡಿಯೋ ತೆಗೊಂಡು ತೋಟದ ಕಡೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು ತೋಟಕ್ಕೆ ಹೋಗುವಾಗ ಸಂಜೆ ಆಗಿತ್ತು. ತೋಟಕ್ಕೆ ಹೋಗೋಷ್ಟರಲ್ಲಿ ನಮ್ಮ ಮಾವ ಆಲ್ರೆಡಿ ಹಬ್ಬದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಸುಗಳಿಗೆಲ್ಲ ಪೇಂಟ್ ಮಾಡ್ತಾರಲ್ಲ ಕೊಂಬಿಗೆಲ್ಲ, ಅದು ಶುರು ಮಾಡಿದರು. ಹಾಗೆ ಮಕ್ಕಳು ಸಹ ಮನೆಗೆ ಬಂದಿದ್ದರಿಂದ ಅವ್ರು ಮನೆಗೆ ಬಂದಿದ್ರೇ ಒಂಥರ ಖುಷಿ, ಓಡಾಡಿಕೊಂಡು ಕಿರ್ಚಾಡ್ಕೊಂಡೇ ಇರ್ತಾರೆ. ಸೊ ಹಂಗೆ ಅವರು ಇಲ್ಲಿ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಹೇಳಿ ಓಡಾಡ್ತಾ ಇದ್ರು. ಹಾಗೆ ನಮ್ಮ ಮನೆ ಮಗಳು ಸಹ ಬಂದಿದ್ದರು. ಹಬ್ಬಕ್ಕೆ ರಂಗೋಲಿ ಅವರೇ ಹಾಕ್ತಾಯಿದ್ರು, ಕಲರ್ ಎಲ್ಲ ಮಾಡ್ತಾಯಿದ್ರು. ಇವನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾನೆ ಲ್ಯಾಬ್ ಥರನೇ ಇದೆ ಅಂತ ಹೇಳಿ. ನಾನು ಗಾಸುಗಳನ್ನೆಲ್ಲ ಇಟ್ಕೊಳ್ಳೋಕೆ ಇಷ್ಟ, ಫೋಟೋ ತೆಗಿ ಅಂತಂದರೆ ವೀಡಿಯೋ ಕ್ಯಾಪ್ಚರ್ ಮಾಡಿದರು. ಸೊ ಹಾಗಾಗಿ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವೀಡಿಯೋನೇ ಇರಲಿ ಬಿಡಿ ಅಂತ ಹೇಳಿ. ಹಾಗೆ ನಾನು ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಮ್ಮ ಮಾವ ಅಂದರು ಓಂ ಬರೆದ್ಬಿಡು ಬಾಗಿಲ ಮೇಲೆ ಅಂಥೇಳಿ. ಸೊ ಹಾಗೆ ಬಾಗಿಲ ಮೇಲೆ ನಾನು ಓಂ ಬರಿತಾ ಇದ್ದೆ ಫುಲ್ ಇಂಟ್ರೆಸ್ಟಿಂಗಾಗಿ. ಯಾಕಂದರೆ ಪೇಂಟಲ್ಲಿ ಬರಿತಾ ಇರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅದು ಹಂಗೆ ಉಳ್ಕೊಂಬಿಡುತ್ತೆ ಅಂಥೇಳಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬರಿತಾ ಇದ್ದೆ. ಹಾಗೆ ತುಂಬ ಕಾನ್ಸಂಟ್ರೇಷನಿಂದ ಮಾಡ್ತಾರೆ. ಇವಾಗ ವೀಡಿಯೋಲ್ಲಿ ನೋಡಿ ಅವರ ಎಷ್ಟೊಂದು ಕಾನ್ಸಂಟ್ರೇಟ್ ಮಾಡಿದ್ನ ಅಂಥೇಳಿ ಅನ್ನಿಸ್ತಾ ಇದೆ ನನಗೆ. ಹಾಗೆ ಇಲ್ಲಿ ನಮ್ಮ ಕುರಿದು ಶೆಡ್ಡಲ್ಲಿ ಸಹ ಇದನ್ನೇ ಸೇಮ್ ಬರೀತದೆ. ಆ್ಯಕ್ಚುಲಿ ನನಗೆ ಹತ್ತಕ್ಕೆ ಭಯ ಆಗುತ್ತೆ. ಕೆಲವೊಂದು ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ ಇವಾಗ, ಅಲ್ಲಿ ನಿಂತ್ಕೊಂಡ್ರೆ ಸಡನ್ನಾಗಿ ಕಾಲು ಹತ್ರ ಹೊಡೆದೋಗೋದು ಆ ಥರ ಎಲ್ಲ. ಸೊ ಹಾಗಾಗಿ ನನಗೆ ಈ ನಡುವೆ ತುಂಬ ಭಯ ಆಗುತ್ತೆ. ಹತ್ತುವಾಗ ಮೇಲೆ ಹೋಗುವಾಗೆಲ್ಲ ಎಲ್ಲಿ ಬಿಡ್ತೀನೋ ಇಲ್ಲೋ ಬಿಡ್ತೀನೋ ಅಂಥೇಳಿ ಭಯ ಆಗ್ತಾ ಇರುತ್ತೆ ನನಗೆ. ಹಾಗೆ ಹಾಲು ಕರಿಯೋ ಟೈಮ್ ಆಗಿತ್ತು. ಸೊ ಹಾಲು ಕರಿತಾಯಿದ್ರು. ಹಾಗೆ ಪೂಜೆ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರು. ಒನಕೆ ಪೂಜೆ ಮಾಡಿ ಸೊ ಇಲ್ಲಿ ಇದು ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾವು ಫಸ್ಟು ಪೊಂಗಲೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇಲ್ಲಿ ರಂಗೋಲಿ ಮೇಲೇ ಆ್ಯಕ್ಚುಲಿ ಇಟ್ಟು ಪೂಜೆ ಸ್ಟಾರ್ಟ್ ಮಾಡೋದು. ಸೊ ಇದೇ ಫಸ್ಟ್ ಪ್ರಾಸೆಸ್ ಆಗಿರುತ್ತೆ ಸ್ಟಾರ್ಟ್ ಮಾಡೋದ್ರಲ್ಲಿ. ಹಾಗೆ ನಮ್ಮ ಮಾವ
ಇನ್ನೂ ಒಂದು ಸ್ವಲ್ಪ ಅದ್ರದ್ದು ಫಾರ್ಮ್ಯಾಲಿಟೀಸು ಎಲೆ ಆಗಿರ್ಬೋದು ಎಲ್ಲ ಇಡ್ತಾ ಇದ್ದಾರೆ ಪೂಜೆಗೆ. ಸೊ ಆ ಎಲೆ ಏನೋ ಮ್ಯಾಂಡೇಟ್ರಿ ಅಂತ ಹಬ್ಬಕ್ಕೆ ಇಡೋದು. ಹಾಗೆ ಹಸುಗಳಿಗೆಲ್ಲ ಪೂಜೆ ಮಾಡ್ತೀವಿ. ಹಾಗೆ ಕುರಿಗೂ ಸಹ ಮಾಡಿಬಿಡೋಣ ಅಂಥೇಳಿ ನಾವು ಕುರಿಗೆಲ್ಲನೂ ಪೇಂಟಲ್ಲೇ ಆ್ಯಕ್ಚುಲಿ ಬಟ್ಟಿಡೋಣ ಅಂಥೇಳಿ ಇಡ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಇಡ್ಸ್ಕೊಳ್ಳಲ್ಲ, ಫುಲ್ಲು ಓಡ್ತಾ ಇರುತ್ತೆ. ಸೊ ನಾವು ಹಂಗೆ ಏನೋ ಒಂದು ಸರ್ಕಸ್ ಮಾಡಿ ಒಂದೊಂದನ್ನೇ ಇಟ್ಕೊಂಡು ಇಡ್ತಾಯಿದ್ದೀವಿ. ನಂಗೆ ಆ್ಯಕ್ಚುಲಿ ಆ ದೊಡ್ಡದು ಮೇಕೆ ಹತ್ರ ಹೋಗೋಕ್ಕೆ ತುಂಬ ಭಯ ಆಗುತ್ತೆ. ಸೊ ಅದು ಯಾವಾಗಲೂ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ, ಎಲ್ಲಿ ಬಿಟ್ಟಿತ್ತು ಅಂಥೇಳಿ ಭಯ ಆಗ್ತಾ ಇರುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಅವ್ರ ನೆಪ್ಯೂ ವಿಡಿಯೋ ಮಾಡ್ತಾ ಇರೋದು ಫುಲ್ಲು ಎಲ್ಲನೂ ತೋರಿಸ್ತೀನಂತೆ ನಾನು ಕ್ಲೀನಾಗಿ ಅಂಥೇಳಿ ತೋರಿಸ್ತಾ ಇದ್ದಾರೆ, ನೋಡಬಹುದು ನೀವು. ಹಾಗೆ ಒಂದಕ್ಕೆ ಎಲ್ಲ ಇಟ್ಟು ಕಂಪ್ಲೀಟ್ ಮಾಡಿ ಆಮೇಲೆ ನಮ್ಮ ಪ್ರೀತು ನಾನೇ ಇಡ್ತೀನಂತೆ ನೀವು ಹೋಗ್ರಿ ಅಂತಂದರು. ಹಾಗಾಗಿ ನೀನೇ ಇಡಪ್ಪ, ಅರೆ ಹುಷಾರು ಅದು ಗುದ್ದುತ್ತೆ ಅಂತ ಹೇಳಿ ಬರ್ತಾಯಿದ್ದೀನಿ ನಾನು. ಕೆಳಗಡೆ ಹೋಗ್ಬಿಡೋಣ, ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ, ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿ. ನೀವು ಆ್ಯಕ್ಚುಲಿ ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ನಾನು ಮ್ಯೂಟ್ ಮಾಡಲ್ಲ, ನೀವು ಕೇಳಿಸ್ಕೋಬೋದು. ನಮ್ಮ ಮನೆಯಲ್ಲಿರೋ ಕೋಳಿ ಮರಿಗಳ ಸೌಂಡೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಅಂತ ಹೇಳಿ. ನಮ್ಮ ಮನೆ ಹಸುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನೋಡೋಕ್ಕೆ ಏನೋ ಒಂಥರ ಖುಷಿ. ಹಬ್ಬ ಅಲ್ವಾ, ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಅಂದರೆ ಹಸುಗಳ ಹಬ್ಬನೇ ಅಂತಲೇ ಖುಷಿಯಾಗುತ್ತೆ. ಸೊ ಹಿಂಗೆ ನಮ್ಮದು ಇಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಆ್ಯಕ್ಚುಲಿ ಉಪ್ಪು ಅದು ಖಾರ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ ಉಪ್ಪು ಮತ್ತು ಮೆಣಸಿನ್ಕಾಯಿ ಅದನ್ನು ತಿನ್ನಿಸ್ಬೇಕಂತೆ ಹಬ್ಬಕ್ಕೆ ಯೂಶ್ವಲಿ. ಸೊ ಹಾಗಾಗಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಬಿಟ್ಟು ಮತ್ತು ಪೊಂಗಲ್ ಜೊತೆ ತಿನ್ನಿಸ್ತೀವಿ. ಅದು ತಿನ್ನಿಸಿದ್ರೆ ಹಸುಗಳಿಗೆ ಒಳ್ಳೆಯದು, ವರ್ಷಕ್ಕೆ ಒಂದು ಸಲ ಅಂತ ಹೇಳಿ ಹೇಳ್ತಾಯಿದ್ರು. ಬಟ್ ನನಗೆ ರೀಸನ್ ಏನು ಅಂತೇನು ಗೊತ್ತಿಲ್ಲ. ಸೊ ನಾನು ಕಂಪ್ಲೀಟ್ ವಿಡಿಯೋ ನಿಮಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ನಾವು ಒಂದೊಂದೇ ಫೋರ್ಸ್ಫುಲ್ಲಾಗಿ ಇದಕ್ಕೆ ಯಾಕಂತಂದರೆ ಫಸ್ಟ್ ಖಾರ ಸಿಕ್ಬಿಡ್ತು ಅದಕ್ಕೆ, ಅದು ತಿನ್ನೋಕ್ಕೆ ಸ್ವಲ್ಪ ಆಟ ಮಾಡ್ತಾಯಿತ್ತು. ಇದೇ ನಮ್ಮ ಮನೆ ಚಿಕ್ಕ ಕರು ಇರೋದು ಅಂತಂದರೆ. ಹಾಗೆ ನಮ್ಮ ಮನೆಗೆ ಕಿರ್ಚಾಡ್ತಾ ಇದ್ಲು, ಬಲ್ಗಾಲ್ ಇಟ್ಬಿಡ್ಬಾ ಅಂತ ಕರುಗೆ. ಹಾಗೆ ಬಲ್ಗಾಲ್ ಇಟ್ಟು ಬಂತು ಅದು. ಸೊ ಹಂಗೆ ನಮ್ಮ ಹಸ್ಬೆಂಡ್ ಇನ್ನೊಂದು ಹಸುನು ಹಿಡ್ಕೊಂಬಂದು ಹೊರಗಡೆ. ಸೊ ನಮ್ಮ ಮಾವನೇ ಯೂಶ್ವಲಿ ಅದು ಫಾರ್ಮಾಲಿಟೀಸ್ ಎಲ್ಲ ಮಾಡೋದು, ಏನೋ ಶಾಸ್ತ್ರ ಆಗಿರ್ಬೋದು ಏನೇ ಆಗಿರ್ಬೋದು, ಫಸ್ಟು ಖಾರ ತಿನ್ನಿಸಿ ಆಮೇಲೆ ಪೊಂಗಲ್ ತಿನ್ನಿಸೋದಾಗಿರ್ಬಹುದು. ಸೊ ಅವ್ರು ತಿನ್ನಿಸ್ತಾಯಿದ್ರು, ಯಾಕಂತಂದರೆ ಅವ್ರಿಗೆ ಟೆಕ್ನಿಕ್ ಗೊತ್ತು ಹೆಂಗೆ ಮಾಡಬೇಕು ಅಂತ ಹೇಳಿ. ಸೊ ಅವರೇ ಯಾವಾಗ್ಲೂ ಮಾಡ್ತಾರೆ, ನಮ್ಮ ಕೈಲಿ ಯಾರ ಕೈಲೂ ಕೊಡದೆ. ಎಲ್ಲ ವೀಡಿಯೋಲ್ಲೂ ನೀವು ಕೇಳಿಸ್ಕೊಂಬೋದು, ನಾವು ಹೇಳ್ತಾರೆ ಬಲ್ಗಾಲಿಡು ಅಂಥೇಳಿ. ಇದು ಎಲ್ಲ ವೀಡಿಯೋದಲ್ಲೂ ಸೇಮ್ ಇದೇ ಫಾರ್ಮ್ಯಾಲಿಟೀಸ್ ಇರುತ್ತೆ. ನಾನು ಯಾವುದೂ ವಾಯ್ಸ್ ಮ್ಯೂಟ್ ಮಾಡಿರಲ್ಲ, ನೀವು ಕೇಳಿಸ್ಕೋಬೋದು ಹೇಗೆಲ್ಲ ಫಾರ್ಮ್ಯಾಲಿಟೀಸ್ ಇರುತ್ತೆ, ಹೆಂಗೆ ಹಬ್ಬ ನಮ್ಮದಾಯಿತು ಅಂಥೇಳಿ ನೀವು ನೋಡಬಹುದು. ಸೊ ನಮ್ಮ ಮನೇಲಿರೋ ದೊಡ್ಡ ಹಸು ಅಂತಂದರೆ ಇದೇನೆ. ಆ್ಯಕ್ಚುಲಿ ನಮ್ಮ ಪ್ರೀತುಗೆ ಈ ಹಸು ಅಂದರೆ ತುಂಬ ಇಷ್ಟ ಆಗ್ತದೆ. ಇದ್ರ ಜೊತೆ ನಾನು ಫೋಟೋ ಶೂಟ್ ಮಾಡುತ್ತೆ, ಇದ್ರ ಜೊತೆ ನಾನು ವೀಡಿಯೋ ಅಂತೇಳಿ ಓಡಾಡ್ಕೊಂಡಿತ್ತು ಮಗು. ಅದು ಆ್ಯಕ್ಚುಲಿ ಬಾಯೇ ತೆಗಿತಾ ಇರಲಿಲ್ಲ ತಿನ್ನೋದಕ್ಕೆ. ನಮ್ಮ ಮಾವ ತುಂಬ ಫೋರ್ಸ್ಫುಲ್ಲಾಗಿ ಖಾರ ಮತ್ತು ಸಿಹಿ ಎರಡೂ ಇಟ್ಟರು. ಈ ಒನಕೆ ಏನಕ್ಕೆ ಇಟ್ಟು ಹಸುಗಳನ್ನ ಆಚೆ ಕರ್ಕೊಳ್ತಾರೆ ಅಂತ ನಂಗೆ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ. ಬಟ್ ಇದು ಲಾಸ್ಟ್ ಇಯರು ಮಾಡಿದರು. ಇದು ನನ್ನ ಸೆಕೆಂಡ್ ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ. ಲಾಸ್ಟ್ ಟೈಮ್ ಸೇಮ್ ಫಾರ್ಮ್ಯಾಲಿಟೀಸ್ನ ಫಾಲೋ ಮಾಡಿದ್ರು. ಹಾಗೆ ಇದೆಲ್ಲ ಆಗಿದ್ದಾದಮೇಲೆ ಮಕ್ಕಳು ಹಂಗೆ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು, ಓಡಾಡಿಕೊಂಡು. ಒನಕೆ ದಾಟಬೇಡ ಅಂತಂದ್ರೆ ಅವಳು ದಾಟಕ್ಕೆ ಹೋಗ್ತಾಯಿದ್ಲು. ಹಾಗೆ ಮಕ್ಕಳೆಲ್ಲರೂ ಕರುಗೆಲ್ಲ ಬಾಳೆಹಣ್ಣು ತಿನ್ನಿಸ್ಕೊಂಡು, ಹಸುಗೆಲ್ಲ ಬಾಳೆಹಣ್ಣು ತಿನ್ನಿಸ್ಕೊಂಡು ಆಟ ಆಡ್ಕೊಂಡಿದ್ರು. ಮಕ್ಕಳ ಆಟನೇ ತೋಟದಲ್ಲಿ ತುಂಬ ಚಂದ ನೋಡೋದಕ್ಕೆ. ಇವರಿಬ್ಬರು ಆ್ಯಕ್ಚುಲಿ ಜಗಳ ಆಡ್ತಾಯಿದ್ರು, ನಾನು ತಿನ್ನಿಸ್ತೀನಿ ನೀನು ತಿನ್ನಿಸ್ತೀನಿ, ಇವನು ನನ್ನ ಹಸು ಇದು ನಾನು ತಿನ್ನಿಸ್ಬೇಕು ಅಂಥೇಳಿ ಇಬ್ಬರು ಅಣ್ಣ ತಂಗಿ ಇಬ್ಬರು ಕಿತ್ತಾಡ್ತಾಯಿದ್ರು. ಫೈನಲಿ ಅವನೇ ತಿನ್ನಿಸ್ದ, ಕೊಡ್ತೀರಿರು ಅಂಥೇಳಿ ಆಟ ಆಡಿಸ್ಬಿಟ್ಟು ಚಮಕಾಯಿಸ್ಬಿಟ್ಟು. ಪಾಪ ನಮ್ಮ ನವ್ಯ ಹೇಳ್ತಾಯಿದ್ಲು, ನಾನು ತಿನ್ನಿಸ್ಬೇಕಾಗಿತ್ತು ಅಂಥೇಳಿ. ಹಾಗೆ ನಮ್ಮ ಪ್ರೀತು ಅತ್ತೆ ನಾನು ಅಲ್ಲಿಂದ ಹಸು ಹಿಡ್ಕೊಂಬರ್ತೀನಿ, ನಾನೊಂದು ವೀಡಿಯೋ ಮಾಡತ್ತೆ ಅಂಥೇಳಿ ವೀಡಿಯೋ ಮಾಡಿಸ್ಕೊಳ್ತಾ ಇದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ಈ ಥರ ಎಲ್ಲ ತುಂಬ ಇಷ್ಟ. ಅವನಿಗೆ ಹಸು ಹೊಡ್ಕೊಂಡು ಹೋಗೋದು, ಹಾಲು ಕರಿಯೋದು, ಹಸು ಕಟ್ಟೋದು ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ನೋಡಬೇಕು ಫ್ಯೂಚರಲ್ಲಿ ಇದೆ ಕಂಟಿನ್ಯೂ ಮಾಡ್ತಾನೆ ನನ್ನ ಪ್ರಕಾರ.
ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ ಫ್ಯೂಚರಲ್ಲಿ. ಹಾಗೆ ಸಂಜೆ ಆಗಿದ್ದರಿಂದ ಹಸು ಎಲ್ಲ ಒಳಗಡೆ ಕಟ್ಟಬೇಕು ಅಂಥೇಳಿ ಹುಲ್ಲೆಲ್ಲ ಎತ್ಕೊಂಡು ಬಂದು ನನ್ನ ಹಸ್ಬೆಂಡ್ ಹಾಕ್ತಾಯಿದ್ದಾರೆ ಹಸುದು ಗಾಡಿ ಒಳಗಡೆ. ಇದು ಗಾಡಿ ಅಂತ ಏನಕ್ಕೆ ಕರೀತಾರೆ ಅಂತ ಬಟ್ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಗಾಡಿ ಅಂತಾರೆ ಅಂತ ಮಾತ್ರ ಗೊತ್ತು ನನಗೆ. ಹಂಗೆ ನಮ್ಮ ಮನೆಯವರೆಲ್ಲ ವಾಕಿಂಗ್ ಮಾಡಿಕೊಂಡು ಅವರೆಕಾಯಿ ಎಲ್ಲ ಕಿತ್ಕೊಂಡು ತೋಟದಲ್ಲಿ ಬರ್ತಾಯಿದ್ರು. ನೋಡೋಕ್ಕೆ ಏನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು ಸಂಜೆ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ತೋಟದಲ್ಲಿ. ಹಾಗೆ ನಮ್ಮ ಮಾವ ಹಸುಗಳನ್ನೆಲ್ಲ ಬೆಂಕಿಯಲ್ಲಿ ಎಗರಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು, ಒಣಗಿರೋ ಹುಲ್ಲನ್ನೆಲ್ಲ ಹಾಕ್ಕೊಂಡು. ಸೊ ನಾನು ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ, ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಣ ಅಂಥೇಳಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಾನು. ಸೊ ಇದು ಫಸ್ಟ್ ಸ್ಟೆಪ್ ಇದು ಮಾಡಿ ಮಧ್ಯ ಹಾಗೆ ಬೆಂಕಿ ಹಚ್ತಾ ಇದ್ದಾರೆ. ಸೊ ಅದು ಎಲ್ಲ ಬೆಂಕಿ ಕಂಪ್ಲೀಟಾಗಿ ಅಂಟಿದ ಮೇಲೆ ಒಂದೊಂದೇ ಹಸುನ ಬಿಡೋಣ ಅಂತ ಹೇಳಿ ನಮ್ಮ ಪ್ರೀತು ಆಲ್ರೆಡಿ ಹಸುನ ಹಿಡ್ಕೊಂಡು ನಾನು ಬಿಡ್ತೀನಿ ಅಂತ ಶುರು ಹಚ್ಕೊಂಡ. ಅವನಿಗೆ ತುಂಬ ಖುಷಿ ಈ ಥರ ಎಲ್ಲ ಮಾಡೋದಕ್ಕೆ. ನೋಡ್ಬೋದು ನೀವು, ಆಲ್ರೆಡಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ನಾನೇ ಬಿಡೋದು ಫಸ್ಟು ಅಂಥೇಳಿ. ಫಸ್ಟ್ ಅವನ ಫೇವ್ರೆಟ್ ಹಸುನೇ ಜಂಪ್ ಮಾಡಬೇಕು ಅಂಥೇಳಿ ಫಸ್ಟ್ ಅವನ ಫೇವ್ರೆಟ್ ಹಸುನೇ ಹಿಡ್ಕೊಂಬಂದಿದ್ದಾನೆ. ಸೊ ನಮ್ಮ ಪ್ರೀತಿ ಏನೋ ಸರ್ಕಸ್ ಮಾಡಿ ಜಂಪ್ ಮಾಡಿಕೊಂಡು ಹೋದ. ನಾವು ಹೇಳ್ತಾ ಇದ್ವಿ ಒಳಗಡೆ ಹೋಗಬೇಕು ಮತ್ತೆ ಉಲ್ಟಾ ತಿರ್ಗಿಸ್ಬಾರ್ದು ಅಂಥೇಳಿ. ಅವನು ಇಲ್ಲ ಮತ್ತೆ ಬರ್ತೀನಿ ಅಂಥೇಳಿ ಇದು ಮಾಡ್ತಾಯಿದ್ದ. ಹಾಗಾಗಿ ನನ್ನ ಹಸ್ಬೆಂಡ್ ಏನೇನು ಕಟ್ತೀನಿ ಹೋಗು ಅಂಥೇಳಿ ಅವನ ಹತ್ರ ಇಸ್ಕೊಂಡು ಇನ್ನೊಂದು ಹಸುನ ನಾನೇ ಕರ್ಕೊಂಬರ್ಬೇಕು, ಎಲ್ಲ ಹಸು ನಾನೇ ಬಿಡಬೇಕು ಒಳಗಡೆ ಅಂಥೇಳಿ ಅವನೇ ಎಲ್ಲ ಹಸುನೂ ಹಿಡ್ಕೊಂಬರ್ತಾ ಇದ್ದ. ಇದು ಆ್ಯಕ್ಚುಲಿ ತುಂಬ ಭಯ ಪಡ್ತಾಯಿತ್ತು. ಬೆಂಕಿ ಅಂದರೆ ಪ್ರಾಣಿಗಳಿಗೆ ಅಫ್ಕೋರ್ಸ್ ಭಯ ಇರುತ್ತೆ, ಬಟ್ ಅವು ದಾಟಿದ್ರೆ ಅದಕ್ಕೆ ಒಂದು ಒಳ್ಳೆಯದು ಅಂಥೇಳಿ ವರ್ಷಕ್ಕೆ ಒಂದು ಸಲ ಈ ಥರ ದಾಟಿಸ್ತಾರೆ. ಬಟ್ ನನಗೆ ರೀಸನ್ ಎಲ್ಲ ಏನಕ್ಕೆ ಏನು ಅಂತೆಲ್ಲ ಏನೂ ಗೊತ್ತಿಲ್ಲ. ನಂಗೆ ನಿಜ ಗೊತ್ತಾಯಿತು, ನಿಮಗೆ ತಿಳಿಸ್ತೀನಿ ನಾನು ಓಕೆ ಈ ಥರ ಎಲ್ಲ ಫಾಲೋ ಮಾಡ್ತಾರೆ ಅಂಥೇಳಿ. ನಿಮಗೆ ಯಾರಿಗಾದ್ರೂ ಏನಾದರೂ ಗೊತ್ತಿತ್ತು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಮೂಲಕ ತಿಳಿಸಿ ಏನಕ್ಕೆ ಈ ಥರ ಎಲ್ಲ ಫಾಲೋ ಮಾಡ್ತಾರೆ ಅಂಥೇಳಿ. ಹೋದ ವರ್ಷ ಇನ್ನೂ ತುಂಬ ಹಸು ಇತ್ತು ನಮ್ಮ ಮನೇಲಿ, ಹಳ್ಳಿಕಾರ ಹಸು ಸಹ ಇತ್ತು. ಸೊ ನಮ್ಮ ಮಾವ ಮೇಂಟೈನ್ ಮಾಡೋಕ್ಕಾಗದೆ ಅದನ್ನು ಸಹ ಕೊಟ್ಬಿಟ್ರು. ಲಾಸ್ಟಲ್ಲಿ ಕರುನ ಮಾತ್ರ ಕರ್ಕೊಂಡು ಬರೋದಿತ್ತು. ಸೊ ನಮ್ಮ ನವ್ಯ ಆ್ಯಕ್ಚುಲಿ ನಾನು ಬಿಡ್ತೀನಿ ಅಂತ ಹೇಳ್ತಾ ಇದ್ಲು, ಬಟ್ ಅದು ಆ್ಯಕ್ಚುಲಿ ಕರು ಏನು ಅಂದರೆ ಅದು ಬೆಂಕಿನ ನೋಡಿನೇ ಭಯ ಪಡ್ತಾಯಿತ್ತು. ಸೊ ನಮ್ಮ ನವ್ಯ ಈ ಕಡೆ ಬಂದು ನಾನು ಹಿಡ್ಕೊತೀನಿ ತಾತ ನಿನ್ನ ಮುಂದೆ ಕಳಿಸು ಅಂತೇಳಿ ಕಳಿಸ್ತಾ ಇದ್ದು. ಅದನ್ನು ಬೆಂಕಿನ ನೋಡಿ ಭಯ ಪಟ್ಕೊಂಡು ಓಡ್ತಾಯಿತ್ತು. ಹಾಗೆ ಹಬ್ಬ ಎಲ್ಲ ಮುಗಿಸಿ ನಾವು ಹಸು ಎಲ್ಲ ಒಳಗಡೆ ಕಟ್ಟೋಣ ಅಂಥೇಳಿ ಒಳಗಡೆ ಕಟ್ತಾಯಿದ್ವಿ. ನಮ್ಮ ಪ್ರೀತು ಇಲ್ಲಿ ಅವನೇ ಬೆಂಕಿ ಹಾರಿಸ್ಬೇಕು ಅಂತೇಳಿ ಸರ್ಕಸ್ ಮಾಡ್ತಾ ಇದ್ದ. ಬೆಂಕಿ ಹಾರಿಸೋದಕ್ಕೆ ಮಕ್ಕಳೆಲ್ಲ ಅವನ್ನ ಆಡ್ತಾ ಇದ್ದಿದ್ದು ನೋಡಿ ನಿಂತ್ಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾಯಿದ್ರು, ನಿಜ ಇವನೇ ಆಫ್ ಮಾಡ್ತಾನ ಬೆಂಕಿನ ಹಾರಿಸ್ತಾನ ಅಂಥೇಳಿ. ಹಾಗೆ ಫ್ಯಾಮಿಲಿ ಎಲ್ಲರೂ ಇದ್ದಿದ್ದರಿಂದ ನಾನು ಒಂದು ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಪ್ರಸಾದ ಆ ಥರ ಪೊಂಗಲ್ ಎತ್ತು ಅಂಥೇಳಿ ಪೊಂಗಲ್ನ ಬಾಯಲ್ಲಿ ಆಡ್ಕೊಂಡು ಹಾಗೆ ಫ್ಯಾಮಿಲಿ ಎಲ್ಲರೂ ಇದ್ದರು ಅಂಥೇಳಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಂಗೆ ತೋಟದಲ್ಲಿ ವೀಡಿಯೋ ಮಾಡೋದಂದರೆ ತುಂಬ ಇಷ್ಟ. ಹಾಗೆ ನಮ್ಮ ಪ್ರೀತವ್ರು ಹಂಗೆ ನಾವು ಊರಿಗೆ ಹೊಡ್ತೀರಿ ಅಂತ ಹೇಳಿದ್ರು. ಸರಿ ಬೇಗ ತೋಟದ ಹತ್ರದಿಂದ ಹೊರಟ್ರೆ ಅವರು ಸ್ವಲ್ಪ ಹೊತ್ತು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ಬೇಗ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಅವನೇ ಅವ್ರ ತಾತನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಮಕ್ಕಳು ಗಾಡಿ ಓಡ್ಸೋಕ್ಕೆ ಕೊಡಬಾರ್ದು ಅಂತಾರೆ, ಬಟ್ ಆ್ಯಕ್ಚುಲಿ ನಾವು ಬರೀ ತೋಟದಲ್ಲಿ ಮಾತ್ರ ಕೊಡೋದು. ಯಾಕಂದರೆ ಯಾವುದೂ ಗಾಡಿ ಅಂತ ಯಾವುದೇ ತರಹದ ವೆಹಿಕಲ್ಸ್ ಓಡಾಡೋದಿಲ್ಲ ಅಂಥೇಳಿ. ಹಬ್ಬ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಸ್ವೀಟ್ ಆಯಿತು, ಇವಾಗ ಖಾರ ತಿನ್ನೋ ಟೈಮ್. ಹಾಗೆ ಸಡನ್ನಾಗಿ ತಲೆ ಮೇಲೆ ಎತ್ತಿದಾಗ ಅಲ್ಲಿ ಒಂಥರ ತುಂಬ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇತ್ತು ಅಂಥೇಳಿ ಪಕ್ಷಿ ಎಲ್ಲ ಹಾರ್ಕೊಂಡು ಹೋಗ್ತಾ ಇತ್ತು. ಮತ್ತು ಹಾಗೆ ಹಿಂಗೆ ಹೊರಡುವಾಗ ನಮ್ಮ ತೋಟದಲ್ಲಿ ಬೆಳೆದಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಥೇಳಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮನೆಗೆ ಬಂದು ಬಿರಿಯಾನಿ ಮಾಡಿದೆ. ಹೆಂಗಿದ್ರು ಮಕ್ಕಳೆಲ್ಲ ಹೊರಡ್ತಾಯಿದ್ರು ಅಂಥೇಳಿ ಬಿರಿಯಾನಿ ಮಾಡಿ ಮಕ್ಕಳು ಊಟ ಮಾಡ್ತಾಯಿದ್ರು. ಅದು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.